ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಬಿಸಿ ಬಿಸಿ ಪತ್ರೊಡೆ ಮೇಲೆ ತೆಂಗಿನೆಣ್ಣೆ ಹಾಕುವ ರುಚಿ ತಿಂದರೆ ಅಂತೂ ಸೂಪರ್ ಅಲ್ವಾ ಫ್ರೆಂಡ್ಸ್? ಯಾರಿಗೆಲ್ಲ ಪತ್ರೊಡೆ ಇಷ್ಟ ಎಂಬುದಾಗಿ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ನನಗೆ ನನ್ನ ದೊಡ್ಡಮ್ಮನ ಮನೆಯಲ್ಲಿ ತಿಂದ ಹೆಸರಿನ ಪತ್ರೊಡೆ ತುಂಬ ತಿನ್ನಬೇಕು ಎಂಬ ಆಸೆ ಆಗ್ತಿತ್ತು. ಹಿಂದೆ ಶಾಲಾ ರಜೆಗಳಲ್ಲಿ ಅವರ ಮನೇಲಿ ಹೋಗಿ ನಿಲ್ಲುವಾಗ ಅವರು ಪತ್ರೊಡೆ ಮಾಡಿ ನಮಗೆ ತಿನ್ನಿಸ್ತಾ ಇದ್ದರು. ತುಂಬ ರುಚಿಯಾಗ್ತಿತ್ತು. ಹಾಗೆ ಒಮ್ಮೆ ಮನೇಲಿ ಮಾಡುವ ಎಂದು ಆಲೋಚನೆ ಮಾಡಿದೆ. ವಿನಾಯಕನವರ ತೋಟದಲ್ಲಿ ಬೇಕಾದಷ್ಟು ಪತ್ರೊಡೆ ಎಲೆಗಳು ನನಗೆ ಸಿಕ್ಕಿತ್ತು. ಅವರು ಕೊಟ್ಟರು. ನೋಡಿ, ಸ್ವಲ್ಪ ಎಲೆಗಳನ್ನು ಮನೆಗೆ ತಂದಿದ್ದೇನೆ. ಎಲೆಗಳಲ್ಲಿ ಹಿಂದುಗಡೆ ಇರುವ ನೋಡಿ ಈ ಥರ ದಪ್ಪಗೆಯ ನರಗಳನ್ನೆಲ್ಲ ನಾವು ತೆಗೆಯಬೇಕು, ಇಲ್ಲದ ಅದು ರುಚಿ ಆಗೋದಿಲ್ಲ ಪತ್ರೊಡೆ. ಈ ಥರ ಚೂರಿಯಿಂದ ಇದನ್ನು ಸ್ವಲ್ಪ ಕಟ್ ಮಾಡಿ ಸರ್ರನ್ನು ಎಳೆದು ತೆಗೆದ್ರೆ ಆಯಿತು. ಸರಿ ವೀಕ್ಷಕರೇ, ಪತ್ರೊಡೆ ರೆಡಿ ಮಾಡುವ. ಪತ್ರೊಡೆಗೆ ಮೊದಲು 1 ಕಪ್ನಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಳ್ಬೇಕು. 2 ಗಂಟೆ ಆದರೂ ನೆನೆಬೇಕಾಗ್ತದೆ. ಅದರೊಟ್ಟಿಗೆ ನೋಡಿ 2 ಮುಷ್ಟಿಯಷ್ಟು ನಾನು ಈ ಹೆಸರನ್ನು ಹಾಕ್ಕೊಂಡಿದ್ದೇನೆ. ಎರಡನ್ನು ಕೂಡ ಚೆನ್ನಾಗಿ ತೊಳೆದು ಒಟ್ಟಿಗೆ ನೆನೆ ಹಾಕಬೇಕು ಅಷ್ಟೇ. ದೊಡ್ಡ ಗಾತ್ರದಾದರೆ 1 ತೆಂಗಿನಕಾಯಿ ಸಾಕು, ಚಿಕ್ಕದಾದರೆ 1.5 ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಳ್ಳಿ. ಅಕ್ಕಿ ಹೆಸರು ಚೆನ್ನಾಗಿ ನೆನೆದಿದೆ. ಈಗ ಮಸಾಲೆಗೆ ರೆಡಿ ಮಾಡುವನ. ಒಣಮೆಣಸು ನಿಮಗೆ ಖಾರಕ್ಕನುಸಾರವಾಗಿ ತೆಗೆದುಕೊಳ್ಳಿ. 1 ಸಣ್ಣ ತುಂಡು ಇಂಗು ಹಾಗೂ 1 ಹುಳಿ, ಇಷ್ಟನ್ನೆಲ್ಲ ಬೆರೆಸಿ ಇಡುವ. ಹಾಗೆ ನಾನು ಹೇಳಿದ್ದೆಲ್ಲ ತೆಂಗಿನಕಾಯಿ ತುರಿಯನ್ನು ತುರಿದದನ್ನು ಇದಕ್ಕೆ ನಾನು ಹಾಕಿ ಎಲ್ಲವನ್ನು ಚೆನ್ನಾಗಿ ನಾನು ಬೆರೆಸಿಡ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಮಾಡೋದಾದರೆ ಸ್ವಲ್ಪ ಸ್ವಲ್ಪ ಮಸಾಲೆಯನ್ನು ಕಡಿವ, ಒಮ್ಮೆಲೆ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ. ನೋಡಿ, ಈಗ ನಾನು ಯಾಕಂದರೆ ಹೆಚ್ಚು ನೀರು ಹಾಕಬಾರ್ದು, ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಸಾಲೆಯನ್ನು ಮಾಡುವಂಥದ್ದು. ನೋಡಿ, ಈ ರೀತಿಯಾಗಿ ಗ್ರೈಂಡ್ ಮಾಡಿ ನಾನೀಗ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇನ್ನು ಸ್ವಲ್ಪ ಅದು ತುರಿ ಮೆಣಸು ಎಲ್ಲ ಹಾಕಿ ಪುನಃ ಗ್ರೈಂಡ್ ಮಾಡಿ ನಾನು ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಮಸಾಲೆಯನ್ನು ಕಡಿಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ಳಿ. ಮಸಾಲೆ ಕಡಿಯುವ ಮೊದಲು ಎಲ್ಲ ಎಲೆಗಳನ್ನು ತೊಳೆದು ಚೆಂದ ಮಾಡಿ ನಾವು ರೆಡಿ ಮಾಡಿ ಇಡಬೇಕಾಗ್ತದೆ. ನೋಡಿ, ಈ ಥರ ದಪ್ಪನೆಯ ನರಗಳು ನಾನು ನಿಮಗೆ ಹೇಳಿದ್ದಲ್ಲ, ಈ ದಪ್ಪನೆಯ ಈ ಥರ ಪದರವನ್ನು ನೀವು ಚೆನ್ನಾಗಿ ಕಟ್ ಮಾಡಿ ತೆಗಿಬೇಕಾಗ್ತದೆ. ಪತ್ರೊಡೆ ಮಾಡೋದಂದರೆ ಖಾಲಿ ಒಂದು ಮಸಾಲೆ ಮಾಡಿದರೆ ಸಾಕಾಗೋದಿಲ್ಲ. ಈ ಥರ ಎಲೆಗಳನ್ನು ತರಬೇಕು, ಚೆಂದ ಮಾಡಿ ಕ್ಲೀನ್ ಮಾಡಬೇಕು. ಹಾಗೆ ದಪ್ಪಗನೆಯ ಅದರ ಪದರ ಇದ್ದರೆ ಅದನ್ನು ತೆಗೆದು ನೋಡಿ, ಈ ಥರ ಎಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಯಷ್ಟು ಕೆಲಸ ನಮಗೆ ಇದಕ್ಕೆ ಆಗ್ತದೆ. ಆದರೆ ಪತ್ರೊಡೆ ತಿನ್ನಬೇಕು ಅಂತ ಕೂಡ ಅನಿಸ್ತದೆ ಫ್ರೆಂಡ್ಸ್, ಯಾಕಂದರೆ ಅದು ಅಷ್ಟು ರುಚಿಯಾಗಿ ಕೂಡ ಆಗ್ತದೆ. 4-5 ಎಲೆಗಳನ್ನು ಕ್ಲೀನ್ ಮಾಡಿ ಆದಮೇಲೆ ನಾನು ನೀರನ್ನು ಚೇಂಜ್ ಮಾಡ್ತೇನೆ. ಪುನಃ ಬೇರೆ ಒಳ್ಳೆ ನೀರನ್ನು ಹಾಕಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ. ಎಲೆಗಳನ್ನು ತೊಳಿತಾ ಇರುವಾಗ ದೊಡ್ಡ ಗಾತ್ರದ ಎಲೆಗಳನ್ನು ಮೇಲೆ ಇಟ್ಟು ಸಣ್ಣ ಗಾತ್ರದ ಎಲೆಗಳನ್ನು ಅದರ ನೆಕ್ಸ್ಟ್ ಇಡ್ತಾ ಹೋದರೆ ನಮಗೆ ಪತ್ರೊಡೆಗೆ ಮಸಾಲೆ ಹಚ್ಚಲಿಕ್ಕೆ ಕೂಡ ತುಂಬ ಈಸಿ ಆಗ್ತದೆ. ಇಲ್ಲಾಂದರೆ ಈ ಎಲೆಗಳ ಹುಡುಗಾಟದಲ್ಲಿ ಅರ್ಧ ಗಂಟೆ ಹೋಗ್ತದೆ. ಹಾಗಾಗಿ ಎಲೆಗಳನ್ನು ಸಹ ಹಾಗೆ ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ನಾವು ತೊಳೆದು ಇಟ್ಟರೆ ನಮಗೆ ತುಂಬ ಚೆನ್ನಾಗಾಗ್ತದೆ, ಈಸಿ ಆಗ್ತದೆ. ನೋಡಿ, ಈ ಥರ ಎಲೆಗಳಲ್ಲಿ ಕೊಳೆ ಕೂಡ ಇರ್ತದೆ, ಅದನ್ನು ನಾವು ಚೆನ್ನಾಗಿ ಈ ಥರ ನೀರಲ್ಲಿ ಉಜ್ಜಿ ಕೂಡ ತೆಗಿಬೇಕಾಗ್ತದೆ ವೀಕ್ಷಕರೇ. ಮಸಾಲೆ ಎಲ್ಲ ರೆಡಿಯಾಗಿ ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೇನೆ. ಸರಿ ವೀಕ್ಷಕರೇ, ಹಾಗಾದರೆ ಈಗ ಮಸಾಲೆ ಹಚ್ಚಲಿಕ್ಕೆ ಶುರು ಮಾಡುವನಾ. ನೋಡಿ, ಈ ಥರ ಮಸಾಲೆಯನ್ನು ಎಲೆಗಳ ಎಲ್ಲ ಭಾಗದಲ್ಲಿ ಚೆನ್ನಾಗಿ ಸವರಬೇಕು, ಪ್ಲೇನ್ ಬಿಡಬಾರ್ದು. ಚೆನ್ನಾಗಿ ಸವರಿ ಒಂದರ ಮೇಲೆ ಒಂದು ಇಟ್ಟು ಎಲೆಗಳನ್ನು ಚೆನ್ನಾಗಿ ಒಂದು ರೋಲ್ ಮಾಡಿ ನಾವು ಇಡಬೇಕಾಗ್ತದೆ. ನೋಡುವ ಹೇಗೆ ಮಾಡ್ತಾ ಇದ್ದೇನೆ ಎಂದು ನೀವು ಕೂಡ ನೋಡಿ. ಇದಕ್ಕೆ ಹೆಸರು ಕೂಡ ಹಾಕಿದ್ದೇನಲ್ಲ, ಈ ಮಸಾಲೆಗೆ ಹೆಸರು ಹಾಕದೆ ಕೂಡ ಪತ್ರೊಡೆ ಮಾಡಬಹುದು.
ಅದನ್ನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ವೀಕ್ಷಕರೇ, ನೀವು ನೋಡಿರಬಹುದು. ಅದು ಕೂಡ ತುಂಬ ಟೇಸ್ಟ್ ಆಗ್ತದೆ. ಆದರೆ ಇದಕ್ಕೊಂದು ಬೇರೆ ಇನ್ನೊಂದು ಟೇಸ್ಟ್. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ರೋಲ್ ಮಾಡುವಾಗ ಎಲೆಗಳನ್ನು ಈ ಥರ ಫೋಲ್ಡ್ ಮಾಡಿದ ಮೇಲೆ ಇದರ ಮೇಲೆ ಕೂಡ ಮಸಾಲೆಯನ್ನು ಹಚ್ಕೊಳ್ಳಿ. ಆಗ ಅದು ಚೆನ್ನಾಗಿ ಅಂಟಿಕೊಳ್ತದೆ. ಈ ಥರ ಒಂದೊಂದು ರೋಲ್ ಮಾಡಿ ನಾನು ಈಗ ತೆಗೆದಿಡ್ತಾ ಇದ್ದೇನೆ. ಈಗ ಇನ್ನೊಂದು ರೋಲ್ ಮಾಡುವನ ನೋಡಿ. ಈ ಥರ ಇಷ್ಟ ಪತ್ರೊಡೆ ರೋಲ್ ಮಾಡಿ ಆದಮೇಲೆ ಈಗ ಇದನ್ನೀಗ ಬೇಯಿಸುವ. 45 ನಿಮಿಷದಷ್ಟು ನಾನು ಪತ್ರೊಡೆಯನ್ನು ಬೇಯಿಸಿದ್ದೇನೆ ವೀಕ್ಷಕರೇ. ಪತ್ರೊಡೆಯು ರುಚಿಯಾಗಿ ಮೆದುವಾಗಿ ಆಗಬೇಕಂತ ಹೇಳಿದರೆ ಒಂದು ಟಿಪ್ಸ್ ಇದೆ ಕೇಳಿ. ಪತ್ರೊಡೆ ಎಲೆಗಳಿಗೆ ಹಚ್ಚುವ ಮಸಾಲೆಯನ್ನು ನೀವು ಚೆನ್ನಾಗಿ ಹಚ್ಚಬೇಕು. ಅದರಲ್ಲಿ ಸ್ವಲ್ಪ ಭಾಗ ಪ್ಲೇನ್ ಎಲೆಗಳನ್ನು ನೀವು ಬಿಡಬಾರ್ದು. ಚೆನ್ನಾಗಿ ಎಲ್ಲ ಎಲೆಗಳಲ್ಲಿ ಇಡೀ ಭಾಗಕ್ಕೆ ನೀವು ಚೆನ್ನಾಗಿ ಮಸಾಲೆ ಸವರಿದರೆ ಪತ್ರೊಡೆ ಅಂತೂ ಸೂಪರೇ ಸೂಪರ್. ಪತ್ರೊಡೆ ಮಾಡಿದರೆ ಅದ್ರ ಜೊತೆ ಪತ್ರೊಡೆ ಗಸಿ ಕೂಡ ನಮ್ಮಲ್ಲಿ ಮಾಡಲೇಬೇಕು. ಪತ್ರೊಡೆ ಗಸಿ ಹೇಗೆ ಮಾಡೋದಂದರೆ ನೋಡಿ, ಇದು ಮಿಕ್ಸಿ ತೊಳೆದ ನೀರನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಅದನ್ನೀಗ ಚೆನ್ನಾಗಿ ಬೇಯಿಸ್ಲಿಕ್ಕಿಡುವ. ಮತ್ತು ಒಂದು ಈರುಳ್ಳಿ ಒಗ್ಗರಣೆ, ರುಚಿಗೆ ಬೇಕಾದಷ್ಟು ಉಪ್ಪು ಅಷ್ಟೇ. ತುಂಬಾ ಒಂದು ರುಚಿಯಾದ ಒಂದು ಪತ್ರೊಡೆ ಗಸಿ ಕೂಡ ನಾವು ಇದ್ರ ಜೊತೆ ತಿನ್ನುವ. ಚೆನ್ನಾಗಿ ಕುದಿ ಬರಲಿ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಳ್ಳುವ. ಒಂದು ದೊಡ್ಡ ನೀರುಳ್ಳಿಯನ್ನು ಹೆಚ್ಚಿ ನಾನು ಅದನ್ನು ಫ್ರೈ ಮಾಡಿ ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ವೀಕ್ಷಕರೇ. 45 ನಿಮಿಷ ಆಗ್ತಾ ಬಂತು. ಪತ್ರೊಡೆ ರೆಡಿ ಆಯಿತಾ ಎಂಬುದಾಗಿ ನೋಡುವ. ನೋಡಿ, ಪತ್ರೊಡೆ ರೆಡಿಯಾಗಿದೆ. ಸರ್ವ್ ಮಾಡುವ. ಅದರ ಮೇಲೆ ತೆಂಗಿನ ಎಣ್ಣೆ ಹಾಕಿ ನೋಡಿ ಈ ಥರ ಪತ್ರೊಡೆಯನ್ನು ತಿನ್ನುವಂಥದ್ದು. ಆಹಾ, ಸೂಪರ್ ಆಗಿದೆ ವೀಕ್ಷಕರೇ. ಸೂಪರ್ ಟೇಸ್ಟ್ ಇದಕ್ಕೆ ಬಂದಿದೆ. ಖಾರ ಇರ್ಬೋದು, ಹುಳಿ ಇರ್ಬೋದು, ಉಪ್ಪು ಇರ್ಬೋದು, ಎಲೆಗಳ ಪರಿಮಳ ಇರ್ಬೋದು, ಬಿಸಿಯಾಗಿ ಕೂಡ ಇದೆ. ನನಗಂತೂ ತುಂಬ ಚೆನ್ನಾಗಾಗ್ತಾ ಇದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೂ ಇದೇ ರೀತಿ ಆಗಿದಾ ಇಲ್ಲ ಎಂಬುದಾಗಿ ನನಗೆ ಕಮೆಂಟ್ ಮಾಡಲು ಮರೆಯದಿರಿ. ಇಷ್ಟವಾದಲ್ಲಿ ರೆಸಿಪೀಸನ್ನು ಶೇರ್ ಮಾಡಿ ಹಾಗೂ ನಾಟ್ ಎ ಸ್ಪೈಸಸ್ ಚಾನಲ್ಗೆ ಇನ್ನೂ ಹೆಚ್ಚು ಹೊಸ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ವೀಕ್ಷಕರೇ. ಇನ್ನೊಂದು ಒಳ್ಳೆ ವಿಡಿಯೋಸ್ ಜೊತೆ ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ವಂದನೆಗಳು.